ಇದೇನು ಗಂಡು ಮೆಟ್ಟಿದನ್ನೆಲ್ಲ ಮಾಗಡಿ. ಈಗ ಈಗಾಗಲೇ ತಾವು ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡಿದಿರಿ. ಕೆಂಪೇಗೌಡರ ಹೆಸರಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡಿದ್ದೀರಿ. ಆದರೆ ಇವಾಗ ನಮಗೆ ಮಾಗಡಿ ಜನಕ್ಕೆ ಕುಡಿಯೋ ನೀರು ಬೇಕು. ಕುಡಿಯೋ ನೀರು ಹೇಮಾವತಿ ಯೋಜನೆಯಿಂದ ಇದು ಎಕ್ಸ್ಪ್ರೆಸ್ ಕೆನಾಲ್ ಮೂಲಕ ತರಬೇಕು ಅಂತ ಸರ್ಕಾರ ಈಗಾಗಲೇ 1950 ಕೋಟಿ ಮಂಜೂರಾತಿ ಕೊಟ್ಟಿದೆ. ಆದರೆ ತುಮಕೂರಿನ ನಾಯಕರುಗಳು ಹೇಮಾವತಿ ನೀರು ಮಾಗಡಿ ಕೊಡೋದಿಲ್ಲ ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಸರ್ಕಾರ ವಿರುದ್ಧ ತೊಡೆ ತಡ್ತಾ ಇದ್ದಾರೆ, ಸವಾಲು ಹಾಕಿದ್ದಾರೆ. ತಾವೇನು ಹೇಳ್ತೀರಿ ಸರ್? ನೋಡಿ, ಸವಾಲು ಹಾಕೋದು ಮಾಗಡಿಗೆ ನೀರು ಬಿಡಲ್ಲ ಅನ್ನೋ ವಿಚಾರ ಬಂತು ಅಂದಾಗ ನಾವು ಚಿಂತನೆ ಮಾಡಬೇಕಾದ್ದೇನೆಂದರೆ, ಇಲ್ಲಿ ನರಸತ್ತ ನಾಯಕರಿದ್ದಾರೆ, ಕೇಳೋರಿಲ್ಲ ಅನ್ನೋದು ಮೊದಲನೇ ಪ್ರಶ್ನೆ. 30 ವರ್ಷದ ಹಿಂದೆ ಟಿ.ಎ. ರಂಗಯ್ಯನವರು ನಮ್ಮ ಶ್ರೀರಂಗ ಯೋಜನೆಯ ಮುಖೇನ ನೀರನ್ನು ಹರಿಸಬೇಕು ಅಂತ ಹೇಳಿ ಅನೇಕ ಹೋರಾಟಗಳನ್ನು, ಧರಣಿಯನ್ನು ಮಾಡಿದ್ರು. ಆ ಕಾರ್ಯಕ್ರಮದಲ್ಲಿ ನಾನು ಸಹ ಭಾಗಿಯಾಗಿದ್ದೇನೆ. ಅವತ್ತಿನಿಂದ ನಿರಂತರವಾಗಿ ರಾಜಕಾರಣಿಗಳು ಬದಲಾವಣೆ ಆಗ್ತಾ ಇದೆ. ನೀರು ಬಂತು 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 ಅಂತ ಹೇಳ್ತಾರೆ. ಹೇಮಾವತಿ ಇರ್ಬೋದು, ನಮ್ಮ ಶ್ರೀರಂಗ ಯೋಜನೆ ನೀರು ಇರಬಹುದು. ಇಲ್ಲಿವರೆಗೂ ಒಂದೇ ಒಂದು ಹನಿ ನೀರನ್ನು ತಂದಿಲ್ಲ. ಈಗ ಏನು ನಾವು ಒಂದು ವಿಷಯವನ್ನು ನಾನು ಗಮನಿಸ್ತೇನೆ, ಯಾವ ಪಕ್ಷ ಬರ್ತದೆ ಆ ಪಕ್ಷದವರು ಅದರ ಮೇಲೆ ದೂರ ಹೇಳೋವಂಥದ್ದು, ಅವನು ಬಂದರೆ ಇವನ ಮೇಲೆ ದೂರ ಹೇಳೋವಂಥದ್ದು. ಈ ದೂರು ಮತ್ತು ದಬ್ಬಾಳಿಕೆಯ ಮಾತು, ಆವೇಶದ ಮಾತು, ಬರೀ ಇಷ್ಟರಲ್ಲೇ ನಮ್ಮ ಮಾಗಡಿ ನಡೀತಾ ಇದೆ ಹೊರತು ಗಂಡು ಮೆಟ್ಟಿದ ನಾಡು ಅಂತ ನೀವು ಹೇಳಿದ್ರಲ್ಲ, ಅದು ಕೆಂಪೇಗೌಡರ ಕಾಲದಲ್ಲಿತ್ತು. ಧರ್ಮ ಮಾಗಡಿ ಕೆಂಪೇಗೌಡರ ನಾಡಲ್ಲಿ ಏನೋ ಧರ್ಮ ಅಂತ ಸ್ಥಾಪನೆ ಆಗಿದ್ದು ಶ್ರೀ ಶ್ರೀ ಬಾಲಗಂಗಾಧರ ಮಹಾಸ್ವಾಮಿಗಳು, ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಅನುದಾನದಲ್ಲಿ ಇಲ್ಲಿ ಒಂದು ಧರ್ಮ ಅನ್ನೋದು ಬುನಾದಿಯನ್ನು ಹಾಕಿತ್ತು. ಈ ಮಾಗಡಿಯಲ್ಲಿ ಏನಾದರೂ ನೆನೆಸ್ಕೋಬೇಕು, ಧರ್ಮ ಉಳಿದಿದೆ, ಹೋರಾಟ ಉಳಿದಿದೆ. ಇವತ್ತು ಒಬ್ಬ ಗಂಡು ಮೆಟ್ಟಿದ ನಾಡಲು ಒಬ್ಬರು ಇದ್ದರು ಅನ್ನಬೇಕಾದ್ರೆ ಇವರೆಲ್ಲ ಸ್ಮರಣೀಯವಾದಂಥ ವ್ಯಕ್ತಿಗಳು. ನಿಮಗೆ ಗೊತ್ತಿದೆ, ಇಲ್ಲಿವರೆಗೂ ಸರ್ಕಾರದ ಹಣವನ್ನು, ಸಾವಿರಾರು ಕೋಟಿ ಹಣವನ್ನು ವ್ಯಯವನ್ನು ಮಾಡ್ತಾ ಇದ್ದಾರೆ ಹೊರತು ಉಪಯೋಗಕ್ಕೆ ಬಂದಂಥ ಕೆಲಸಗಳು ಶೂನ್ಯ. ಅದನ್ನು ನಾವು ಯಾರನ್ನು ಕೇಳಬೇಕು? ನಮ್ಮ ಮಾಗಡಿಯಲ್ಲಿ ನಾವೆಲ್ಲ ಗೆಲ್ಸಿದ್ದೀವಲ್ಲ ಜನಪ್ರತಿನಿಧಿಗಳು, ಅವ್ರನ್ನ ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಏನಪ್ಪ ಮಾಡ್ತಾ ಇದೆಯಾ? ನಾವೆಲ್ಲ ಬರ್ತೀವಿ, ನಡಿ, ದಂಡು ದಾಳಿ ಕಟ್ಕೊಂಡು ನಡಿ. ಅದು ವಿಧಾನಸೌಧಕ್ಕೆ ಹೋಗ್ಬೇಕಾ, ಇಲ್ಲ ಕುಣಗಲ್ಗೆ ಹೋಗ್ಬೇಕಾ, ತುಮಕೂರಿಗೆ ಹೋಗ್ಬೇಕಾ? ಬನ್ನಿ ನಾವೆಲ್ಲ ಹೋಗೋಣ ಅಂತ ಹೇಳ್ಬೇಕಾಗಿರೋರು ಯಾರು? ಇಲ್ಲಿನ ನಾಯಕರು. ನಾಯಕರ ಕೆಲಸ ಏನು ಅಂದರೆ, ಮೈಸ್ ತಕ್ಷಣ ನಾವೇನು ಕಡಿಮೆನೋ, ನಾವು ಬಿಟ್ಬಿಡ್ತೀವ, ನಾವು ಕಾದಿದ್ದೀವಿ, ನೋಡ್ತೀವಿ ಅಂತ ಈ ಮಾತಾಡಿದ್ರೆ ಯಾರು ಕೊಡ್ತಾರೆ, ಯಾರು ಬಿಡ್ತಾರೆ? ಹೋರಾಟದ ಒಂದು ಕಿಚ್ಚಿದೆಯಲ್ಲ, ಹೋರಾಟಕ್ಕೆ ಮುಂದಾಳಕ್ಕೆ ಇದೆಯಲ್ಲ, ಹೋರಾಟಕ್ಕೆ ಸರ್ಕಾರದ ನೀನೊಂದು ಪ್ರತಿನಿಧಿಯಾಗಿದೆಯಲ್ಲ. ನಿನ್ನ ಪ್ರಶ್ನೆಗೆ ವಿಧಾನಸೌಧದಲ್ಲಿ ಕೂತ್ಕೊಂಡು ನೀನು ಕೂಗಾಡ್ಕೊಳ್ಳೋ ಕೆಲಸ, ನೀನು ಸರ್ಕಾರ ಪ್ರಶ್ನೆ ಮಾಡುವಂಥ ಕೆಲಸ, ಮಾಗಡಿಯಲ್ಲಿ ಕೂತ್ಕೊಂಡು ಮಾಧ್ಯಮದಲ್ಲಿ ಅಂದರೆ ಏನು ನಡೀತದೆ? ಇದು ಉಪಯೋಗಕ್ಕೆ ಬರದಂಥ ವಾಗ್ದಾನಗಳು. ಆದರೆ ದುರಾದೃಷ್ಟವಶ ಈ ಮಾಗಡಿ ಯಾವುದೋ ಒಂದು ಶಾಪಗ್ರಸ್ತ ಸ್ಥಳವಾಗಿ ಇದೆ ಅಂತ ನನಗೆ ಭಾವನೆಗೆ ಅನಿಸಿದೆ. ಯಾಕೆಂದರೆ ನಾನು ಇವತ್ತಿಗೆ 25-27 ವರ್ಷ ಅಂತರದಿಂದ ನಾನು ಮಾಗಡಿಯಲ್ಲೇ ಇದ್ದೀನಿ. ಅವತ್ತಿನ ಚಿತ್ರಣವನ್ನು ನೋಡ್ತಾ ಇದ್ದೀನಿ, ಇವತ್ತಿನ ಚಿತ್ರಣವನ್ನು ನೋಡ್ತಾ ಇದ್ದೀನಿ. ಅವತ್ತು ಮಾಗಡಿ ಹೇಗಿತ್ತು ಅದನ್ನು ಬಿಟ್ಟು ಇವತ್ತು ಯಾವುದೇ ಬದಲಾವಣೆ ಇಲ್ಲ. ಅವತ್ತು ಸೌಂದರ್ಯವಿತ್ತು, ಕೆರೆ ಇತ್ತು, ಕಟ್ಟೆಗಳಿದ್ದೋ, ಕಲ್ಯಾಣಿಗಳಿದ್ದೋ, ಕೆಂಪೇಗೌಡರ ಕೋಟೆ ಇತ್ತು, ಕಂದಕ ಇತ್ತು, ಇದಕ್ಕೆ ಒಂದು ಹಿರಿಮೆ ಇತ್ತು. ಇವತ್ತು ಹಿಂದೆ ಪೂರ್ವಿಕರು ಮಾಡಿದಂಥ ಅವಶೇಷಗಳು ಇವತ್ತು ನಶಿಸ್ತಾ ಇದೆ. ಇವತ್ತು ಯಾರು ಧ್ವನಿ ಎತ್ತಂಥ ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿದೆ. ಮಾಗಡಿ ಗಂಡು ಮೆಟ್ಟಿದ ನಾಡು ಅಂತ ನಾವು ಏನು ಹೇಳ್ತೀವಿ, ಯಾರು ಧ್ವನಿ ಎತ್ತಿ ಸರಿಯಾಗಿದೆ ಬನ್ನಿ ಹೋರಾಟ ಮಾಡೋದು ಯಾರು ಕರಿಯರ್ಕೆ ನಡೀತಾ ಇಲ್ಲ. ಯಾತಕ್ಕೆ ಅಂದರೆ ಎಲ್ರಿಗೂ ಭಯ.
ಅಯ್ಯೋ ನಮ್ಮನ್ನೇನೋ ಮಾಡ್ತಾರೆ, ಅಯ್ಯೋ ನಮ್ಮನ್ನೇನು ಮಾಡ್ತಾರೆ, ಏನು ಮಾಡ್ತಾರಪ್ಪ, ನಾವೇ ಓಟ್ ಹಾಕಿ ಗೆಲ್ಲಿಸಿದ್ದೀವಿ. ಕೇಳೋ ಪ್ರಶ್ನೆ ಕೇಳಿದ್ರೆ ನಾವು ಎದುರ್ಕೊಂಡಿದ್ರೆ ಹೇಗೆ ಸಾಧ್ಯ ಆಗ್ತದೆ? ಕೇಳಬೇಕಾಗ್ತದೆ. ನಾವು ಅನೇಕ ಹೋರಾಟಗಳಲ್ಲಿ ಮತ್ತು ಇಲ್ಲಿ ಅಭಿವೃದ್ಧಿ ಕುಟಿತವಾದಂಥ ಸಂದರ್ಭದಲ್ಲಿ ನಾವು ಪ್ರಶ್ನೆಯನ್ನು ಮಾಡಿದ್ದೀವಿ, ಮುಂದೇನೂ ಮಾಡ್ತೀವಿ. ಇಲ್ಲಿ ಯಾರೂ ಶಾಶ್ವತ ಅಲ್ಲ. ಧರ್ಮ ಉಳಿಬೇಕು, ಇತಿಹಾಸ ಉಳಿಬೇಕು. ಒಬ್ಬರಿಂಥ ಪುಣ್ಯಾತ್ಮರು ಇದ್ರಪ್ಪ, ಇಂಥ ಕಾಲದಲ್ಲಿ ಹಿಂಗೆ ನಡೀತು ಎಲ್ಲ ಘಟನೆಗಳು ಅನ್ನುವಂಥ ಸತ್ಯ ಜನಕ್ಕೆ ತಿಳಿಬೇಕು. ಇದು ಮನುಷ್ಯನಿಗೆ ಅವಶ್ಯಕತವಾಗಿ ಹೋರಾಟದ ಮುಖೇನ ಮಾಡಬೇಕಂತ ಕೆಲಸ. ಸರ್, ಈಗ ಹೇಮಾವತಿ ವಿಚಾರವಾಗಿ ನಿಮ್ಮ ಹೋರಾಟ ಇರುತ್ತೆ ಸರ್? ನೋಡಿ, ಹೇಮಾವತಿ ವಿಚಾರದಲ್ಲಿ ನಾನು ಮಾಗಡಿಗೆ, ನಿಮಗೆ ಗೊತ್ತಿದೆ, ಮಾಗಡಿಗೆ ನಾನು ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದೀನಿ. ಅದು ಹೆದೆ ತುಂಬಿ ಹೇಳ್ತೀನಿ. ಇವತ್ತು ಮಾಗಡಿ ವಿಷಯಕ್ಕೆ ಬಂದರೆ, ಇವತ್ತು ನೀವೆಲ್ಲ ನಮ್ಮ ಜೊತೇಲಿ ಬರ್ತೀವಿ ಅಂದರೆ ಹೋರಾಟವನ್ನು ಹಮ್ಮಿಕೊಳ್ಳೋದಕ್ಕೆ ನಾನು ಯಾವತ್ತೂ ಸಿದ್ಧನಿದ್ದೀನಿ. ರೈತರ ಪರವಾಗಿ, ರೈತರ ಧ್ವನಿಯಾಗಿ ತಾವೇನಾದರೂ? ಹೌದು. ಇವತ್ತು ಕೆರೆಗೆ ನೀರು ಬಂದರೆ ರೈತರ ಬಾಳು ಹಸನ ಆಗ್ತದೆ. ಬೋರ್ವೆಲ್ಲಲ್ಲಿ ನೀರು ವೃದ್ಧಿ ಆಗ್ತದೆ. ಮತ್ತು ಯಾವುದೇ ಬೇಸಿಗೆ ಮಳೆಗಾಲದಲ್ಲೂ ಇದು ಬೆಟ್ಟ ಗುಡ್ಡಗಳ ಪರ್ವತದ ಸಾಲಿನಲ್ಲಿರುವಂಥ ಮಾಗಡಿ ಕ್ಷೇತ್ರ ಯಾವತ್ತು ಹಸಿರ ನಾಡಾಗಿ ಉಳಿಯುವಂಥ ಒಂದು ಕ್ಷೇತ್ರ. ಹಾಗಾಗಿ ಗಿರಿಧಾಮಗಳಿದೆ, ನಮಗೆ ಅನೇಕ ಜಲನದಿಗಳಿದೆ, ಜೌವಿನ ಪ್ರದೇಶಗಳಿದೆ. ಇವತ್ತು ಇಂಥ ಒಂದು ಬೇಸಿಗೆಯಲ್ಲೂ ಸಹ ಇವತ್ತು ನಿಮಗೆ ಒಂದು ಸಣ್ಣ ಉದಾಹರಣೆ, ಬೆಂಗಳೂರಿಂದ ಬರಬೇಕಾದ್ರೆ ಜ್ಯೋತಿಪಳ್ಳಿ ಬಿಟ್ಟು ಮುಂದೆ ಬಂದರೆ ಅಲ್ಲೊಂದು ಕಟ್ಟೆ ಇತ್ತು. ಆ ಕಟ್ಟೆ ಸದಾ ಕಾಲ ತುಂಬಿ ಹರಿಯೋದು. ಆ ತುಂಬಿ ಹರಿಯುವಂಥ ಆ ಕಟ್ಟೆಯಲ್ಲಿ ಒಂದೊಂದು ತಾವರೆ ಹೂ ಈ ಥರ ಹರಳಿ ನಿಂತ್ಕೊಳ್ಳೋದು. ಫಸ್ಟು ನಮಗೆ ಜ್ಞಾಪಕ ಬರ್ತಾ ಇದೇನಪ್ಪ ಅಂದರೆ, ಇಂಥ ಒಂದು ಕಟ್ಟೆಯಲ್ಲಿ ಇಷ್ಟೊಂದು ತಾವರೆ ಹೂ ಇದೆಯಾ ಅಂತ ಆಶ್ಚರ್ಯ ಪಡುವಾಗಿರೋ ಬಲಭಾಗಕ್ಕೆ ನೋಡಿದ್ರೆ ಬೆಟ್ಟ, ಅದು ನೋಡಿದ್ರೆ ನಮ್ಮ ಶ್ರೀರಂಗ. ಯಾವತ್ತು ಇವತ್ತು ನಾವು ಜಾತ್ರಾ ಮಹೋತ್ಸವದ ಮುಖೇನ ನಾವು ಮಾಗಡಿ ಹೆಸರನ್ನು ಹೇಳ್ತೀವಲ್ಲ, ಆ ರಂಗನ ಹೆಸರು, ಆ ತಾಯಿಯ ಹೆಸರು, ಜಗನ್ಮಾತೆಯ ಹೆಸರು, ಲಕ್ಷ್ಮೀ ಹೆಸರು ಎಲ್ಲ ಒಟ್ಟೊಟ್ಟಿಗೆ ಬಂದು ಆ ಶ್ರೀಮನ್ ನಾರಾಯಣ ಸ್ಮರಣೆ ಮಾಡುವಂಥ ಒಂದು ಕೇಂದ್ರ ಬಿಂದುವಾಗಿದೆ. ನಾವು ಕೆರೆಯ ಹೂವನ್ನು ನೋಡಿದ ತಕ್ಷಣ ಶ್ರೀರಂಗನ ದರ್ಶನ, ಲಕ್ಷ್ಮೀಯ ದರ್ಶನವಾದಷ್ಟು ಸಂತೋಷ. ಅಲ್ಲಿಂದ ಈ ಮಾಗಡಿಗೆ ಒಂದು ಆಗಮನ ಮತ್ತು ಮನಸ್ಸಿನ ಉಲ್ಲಾಸ, ಭಗವಂತನಿಗೆ ಒಂದು ಏನು ನಮ್ಮ ಆಲೋಚನೆಯ ಬದಲಾವಣೆ, ಭಗವಂತನಿಗೆ ವಾಲುವಂಥ ಒಂದು ಶಕ್ತಿ ಇತ್ತು. ಇವತ್ತೇನಾಗಿದೆ, 3 ಸಾರಿ ರಸ್ತೆಗಳನ್ನು ಮಾಡುವಾಗ 15 ಅಡಿ 15 ಅಡಿ 15 ಅಡಿ ತಂದು ಇವತ್ತು ಒಂದು ಕಾಲುವೆಯ ಹಂತಕ್ಕೆ ಬಿಟ್ಟಿದ್ದಾರೆ. ಇವತ್ತು ಸಾಕಷ್ಟು ಜನ ಇಲ್ಲಿ ವಿಚಾರವಂತರಿದ್ದೀರಿ, ಮಾಧ್ಯಮದಿದ್ದೀರಿ, ಪತ್ರಕರ್ತರಿ, ದೃಶ್ಯ ಮಾಧ್ಯಮರಿದ್ದೀರಿ. ಆ ಕೆರೆಯನ್ನು ಯಾರೂ ಇವತ್ತಿನವರೆಗೂ ಧ್ವನಿ ಎತ್ತಕ್ಕೆ ಯಾರೂ ರೆಡಿ ಇಲ್ಲ. ಯಾಕೆ ಅಂದರೆ ಎಲ್ಲವೂ ಕಣ್ಣು ಮುಂದೆ ಹಾಳಾದರೂ ಸಹ ಸುಮ್ಮನೆ ಇರೋ ಇದೆಯಲ್ಲ, ಅದು ಯಾರಿಗೂ ಒಳ್ಳೆಯದಲ್ಲ ರೀ. ಯಾರಿವತ್ತು ಆ ಕೆರೆ ಕಟ್ಟೆಗಳನ್ನು ಹಾಳು ಮಾಡ್ತಾ ಇದ್ದಾರೆ, ನೀವು ಧ್ವನಿ ಎತ್ತಿಲ್ಲ ಅಂದರೆ ಅದಕ್ಕೆ ಪೂರಕವಾಗಿ ನೀವು ಹಿನ್ನೆಲೆಯಲ್ಲಿ, ಅಂದರೆ ನೀವು ಹಿಂಭಾಗದಲ್ಲಿ ಅದಕ್ಕೆ ಸಹಕಾರ ಕೊಟ್ಟಂಥ ರೀತಿ ಇರ್ತದೆ. ಇದೆಲ್ಲ ನೀವು ಎಚ್ಚೆತ್ಕೊಂಡು ಹೇಳ್ಬೇಕಲ್ಲ. ಇವತ್ತೆಲ್ಲ ಮಣ್ಣು ತುಂಬ್ತಾ ಇದ್ದಾರೆ, ಕಲ್ಲು ತುಂಬ್ತಾ ಇದ್ದಾರೆ. ಸರ್ಕಾರ ಆದೇಶನೇ ಮಾಡಿದೆ ಸರ್. ಏನಂತ? ಸರ್ಕಾರ ಮುಚ್ಚಬಾರ್ದು ಅಂತ ಹೇಳಿದ್ದಾರೆ. ಇದು ನಮ್ಮ ಮಾಗಡಿ ಕ್ಷೇತ್ರಕ್ಕೆ ಏನು ಅನ್ವಯಿಸಲ್ವೇ? ಎಲ್ಲ ರಾಜ್ಯಕ್ಕೆ ಅನ್ವಯಿಸ್ತದೆ. ನಮ್ಮ ರಾಜ್ಯಕ್ಕೆ ಇರ್ಬೋದು, ನಮ್ಮ ಮಾಗಡಿಗೆ ಅನ್ವಯಿಸಲ್ಲ. ಇದು ಏಕಪತ್ಯ ಒಂದು ಸಿಂಹಾಸನದ ಆಸ್ಥಾನದ ಒಂದು ದಕ್ಷತೆ. ಅವ್ರು ಹೇಳಿದ್ದು ನಡಿಬೇಕು. ಕೆರೆನಾನ ಮುಚ್ಚೋಗ್ಲಿ, ಕೋಟೆನಾನ ಮುಚ್ಚೋಗ್ಲಿ, ಯಾವ್ದಾರು ಮುಚ್ಚೋಗ್ಲಿ ಅನ್ನೋ ಒಂದು ಪರಿಸ್ಥಿತಿಲಿ ಇವತ್ತು ಜನಪ್ರತಿನಿಧಿಗಳು ಚಿಂತನೆಯನ್ನು ಮಾಡಿ, ಬನ್ನಿ ಆ ಕೆರೆ ಉಳಿಸೋಣ, ಬನ್ನಿ ಈ ಕೆರೆ ಇನ್ನೊಂದು ಉಳಿಸೋಣ, ಇಲ್ಲ ನಮ್ಮ ಮನುಷ್ಯನಿಗೆ ಬೇಕಾದಂಥ ಕೆರೆಗಳನ್ನ ಅಭಿವೃದ್ಧಿ ಮಾಡೋಣ. ಒಂದು ಮಾಡಿದಾರ ಸ್ವಾಮಿ. ನಾನು 30 ವರ್ಷದಿಂದ ಈ ಮಾಗಡಿ ನೋಡ್ತೀನಿ. ಒಂದೇ ಒಂದು ಕೆರೆಯಲ್ಲಿ ಒಂದು ಮಂಕ್ರಿ ಮಣ್ಣೆತ್ತಿ ನೀರನ್ನ ಶೇಖರಣೆ ಮಾಡುವಂಥ ಕೆಲಸವನ್ನು ಮಾಡಿದಾರ? ಇಲ್ಲ, ನಾನು ಕಂಡಂಗೆ ಇಲ್ಲ. ಅಥವಾ ಎಲ್ಲರೂ ನಾವು ಕಾಣ್ದಂಗೆ ಏನಾರ ಮಾಡಿದರೆ ಸರ್ಕಾರದ ಅನುದಾನದಲ್ಲಿ ಬಂದ ಹಣದಲ್ಲಿ ಆ ಮಣ್ಣು ಕೆರೆದುಬಿಟ್ಟು ಕೆರೆ ಅಭಿವೃದ್ಧಿ ಆಗಿದೆ ದುಡ್ಡು ಮಾಡಿರ್ಬೋದೇ ಬಿಟ್ಟು ಅದೇ ನಿಜವಾಗಿ ಅಭಿವೃದ್ಧಿ ಆಗಿಲ್ಲ. ಅದನ್ನು ನಾನು ಘಂಟಾಘೋಷವಾಗಿ ಹೇಳಕ್ಕೆ ಬಯಸ್ತೀನಿ. ಹೀಗಾಗಿ ಹೇಮಾವತಿ ನೀರಿರ್ಬೋದು, ಶ್ರೀರಂಗ ಯೋಜನೆ ಇರ್ಬೋದು, ಮಾಗಡಿ ತಾಲೂಕಿಗೆ ಬಂದರೆ ಮಾಗಡಿಯನ್ನು ನೆಮ್ಮದಿಯ ಜೀವನವನ್ನು ಮಾಡ್ತಾರೆ. ರೈತರಿಗೆ
ಬಹಳ ಒಂದು ಪುಷ್ಟಿಕರವಾದಂಥ ಒಂದು ಶಕ್ತಿ ಸಿಗ್ತದೆ. ಹಸುಗಳು ಸಾಕ್ತಾರೆ, ರೇಷ್ಮೆ ಸಾಕ್ತಾರೆ, ಭತ್ತ ಬೆಳೀತಾರೆ, ರಾಗಿ ಬೆಳೀತಾರೆ, ತೊಗರಿ ಬೆಳೀತಾರೆ, ಕಬ್ಬು ಬೆಳೀತಾರೆ. ಹೀಗೆ 10 ಹಲವು ಒಂದು ಬೆಳೆಯನ್ನು ಬೆಳೆಯುವ ಮುಖೇನ ರೇಷ್ಮೆ 10 ಹಲವು ಬೆಳೆಯುವ ಮುಖೇನ ಇದು ಒಂದು ಸಮೃದ್ಧಿಯಾದಂಥ ಮಾಗಡಿ ಆಗುತ್ತೆ. ಅದಕ್ಕೆ ತಾವೆಲ್ಲರೂ ನೀವು ಮನಸ್ಸು ಮಾಡಿದ್ರೆ ನಾನು ಹೋರಾಟಕ್ಕೆ ನಾನು ಮುಂದೆ ಇದ್ದೀನಿ. ಈ ಮಾಗಡಿ ಶೇಖರಣೆ ಇದೆ ಅಲ್ಲ, ಮಾಗಡಿಗೆ ಒಳ್ಳೆಯದಾಯ್ತಂದರೆ ಎಲ್ಲ ವಿಚಾರದಲ್ಲೂ ನಾನು ಮುಂದಾಳತ್ವ ತೊಗೊಂಡು ನಾನು ಮಾಡೋಕ್ಕೆ ರೆಡಿ ಇದ್ದೀನಿ. ಅದನ್ನು ಬೇಕಾದ್ರೆ ನೀವೆಲ್ಲ ಪತ್ರಕರ್ತರು ಅವಾಗ ಜ್ಞಾಪಕ ಮಾಡ್ತೀನಿ. ಪಕ್ಷಾತೀತವಾಗಿ ಜನಪರ ಹೌದೌದು, ಇಲ್ಲಿ ಯಾವುದು ಪಕ್ಷನೂ ಇಲ್ಲ, ಕೆಂಪೇಗೌಡರ ಸಿದ್ಧಾಂತ ಅಷ್ಟೇ. ಸರ್, ಈಗ ಯಾವ ಪಕ್ಷಕ್ಕೂ 5ನೇ ತಾರೀಕು ಪ್ರತಿಭಟನೆಗೆ ಪಕ್ಷಾತೀತವಾಗಿ ಮುರುಘಾ ಪೋಸ್ಟ್ ಅಲ್ಲಿ ಮುಂದಾಗಿದ್ದಾರೆ ಸರ್. ಇದಕ್ಕೆ ಏನಾದ್ರು ಬೆಂಬಲ ರೈತರು ರಸ್ತೆ ತಡೆ ಮಾಡ್ತಾ ಇದ್ದಾರೆ. ಖಂಡಿತ ಮಾಡೋಣ, 25 ಗುರುವಾರ ಸರ್, ಖಂಡಿತ ಭಾಗಿಯಾಗ್ತೀನಿ. 5ನೇ ತಾರೀಕು ಖಂಡಿತ ಭಾಗ್ಯ. ರಾಷ್ಟ್ರೀಯ ಹೆದ್ದಾರಿ ತಡೆದಿದ್ದು ನಾವು ಪ್ರತಿಭಟನೆ ಮಾಡಬೇಕು. ಯಾಕೆಂದ್ರೆ ತುಮಕೂರಲ್ಲೂ ಅಷ್ಟೇ ಪಕ್ಷಾತೀತವಾಗಿ ಹೋರಾಟ ಮಾಡಿದ್ರು. ಅಲ್ಲಿ ಅದು ಯಾರು ಮಾಡ್ತಾ ಇರೋದು? ಅಲ್ಲೇ ನಾಯಕರುಗಳು ಮಾಡಿದ್ರು. ಎಲ್ಲಿ? ತುಮಕೂರಲ್ಲಿ. ಯಾವ ನಾಯಕರು ಮಾಡಿದ್ರು? ತುಮಕೂರು ನಾಯಕರುಗಳು ಎಲ್ಲ ಪಾರ್ಟಿ ಪಕ್ಷಾತೀತವಾಗಿ ಮಾಡಿದ್ರು. ಅಲ್ಲಿ ಪಕ್ಷಾತೀತವಾಗಿ. ಇಲ್ಲಿ ಯಾರನ್ನ ಕರೆದವ್ರು? ಯಾರು ಬರ್ತಾ ಇದ್ದಾರೆ? ಇಲ್ಲೂ ಪಕ್ಷಾತೀತವಾಗಿ ಎಲ್ಲರೂ ಬರಬೇಕು ಅಂದ್ರೆ ವಾಲಂಟ್ರಿ ಬರಬೇಕು ಅನ್ನಲ್ಲ, ಬರೋರು ಯಾರು ಇದ್ದಾರೆ? ಸರ್ವಪಕ್ಷ ಸಭೆನೂ ಕರಿತೀವಿ ಅಂತ ಹೇಳಿದ್ದಾರೆ. ಯಾರು? ಮುಂದೆ ನಾಯಕರೇ ಕರಿತೀವಿ ಅಂತ ಹೇಳಿದ್ದಾರೆ ಸರ್. ಕರೆದ್ರೆ ಬಹಳ ಸಂತೋಷ. ಪಕ್ಷಾತೀತ ಇಲ್ಲ ಅಂದ್ರೆ ಎಲ್ಲ ಹಾಳಾಗೋಗ್ಲಿ, ಮಾಧ್ಯಮದಲ್ಲೇ ನಾವೆಲ್ಲ ಉತ್ತರ ಕೊಡ್ತೀವಿ ಅಂದ್ರೆ ಈ ಮಾಗಡಿ ಬಂದ್ರೆ ದರಿದ್ದೀರ ಹಂಗೆ ಇರ್ತದೆ. ಮುಂದೆ ಯಾವ ಪುಣ್ಯಾತ್ಮ ಬಂದು ಅದನ್ನ ಬದಲಾವಣೆ ಮಾಡ್ತಾರೋ ಗೊತ್ತಿಲ್ಲ. ಆ ಕಾಲನ್ನು ದೂರ ಇಲ್ಲ ಅಂತ ಹೇಳಿ ಮಾಗಡಿ ನೀರು ಬೇಕೇ ಬೇಕು, ನೀರು ಬೇಕೇ ಬೇಕು. ಹೌದು, ಏನಾದ್ರು ಮಾಡಿ ಹೋರಾಟ ಇದನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಒಂದು ಖಂಡಿತ ಮಾಡಬೇಕು. ಆಮೇಲೆ ಎರಡನೇದು, 30 ವರ್ಷ ಬೇಕಾಗಿತ್ತಾ ಹೋರಾಟ ಮಾಡಕ್ಕೆ? ಶ್ರೀರಂಗ ಯೋಜನೆಯನ್ನ ಮಾಡಿದಾಗ ನೀರಿಗೆ ಬರ ಇರಲಿಲ್ಲ. ಯಾರು ನಮಗೆ ನೀರು ಬೇಕು ಅಂತ ಯಾವ ತಾಲೂಕರು ಯಾವ ಜಿಲ್ಲೆಯವರು ಕೇಳ್ತಿರ್ಲಿಲ್ಲ. ಅವತ್ತೆಲ್ಲಿದ್ರಿ ನೀವು? ಅವತ್ತಿನ ಚಿಂತಕ ಇದ್ನಲ್ರಿ ರಂಗಯ್ಯನವರು. ಈ ಮಾಗಡಿಗೆ ಪುಣ್ಯಾತ್ಮನ ಮಣ್ಣು ಚೆನ್ನಾಗಿರ್ಬೇಕು ಅಂತ ಬಯಸಿದ್ರಲ್ರಿ. ಅವತ್ತು ಜನನಾಯಕರೆಲ್ಲೋಗಿದ್ರಿ? ಅವತ್ತು ಬೇಡಿಕೆ ಆಯ್ತಾ ನೀರಿಗೆ? ಇರಲಿಲ್ಲ. ಸಮೃದ್ಧಿ ನೀರು ಎಲ್ಲ ಭಾಗದಲ್ಲೂ ಇತ್ತು. ಅವತ್ತು ಧಾರಾಳವಾಗಿ ತಂದು ನಮ್ಮ ಮಾಗಡಿಗೆ ನೀರನ್ನ ಏತ ನೀರಾವರಿ ಶ್ರೀರಂಗ ಯೋಜನೆ ನೀರಾವರಿ ತಂದುಬಿಡ್ಬೋದಾಗಿತ್ತು. ಹೆಸರು 106, ಹಣ 106 ಕೋಟಿ, ಇದು ಸಾಧನೆ ಶೂನ್ಯ. ಇದು ಆಗ್ತಾ ಇದೆ. ನಾವೇನಾದರೂ ಹೇಳಿದ್ರೆ ಏನಪ್ಪ ಕೃಷ್ಣಪ್ಪದವ್ರು ಯಾರೋ ಬರ್ತಾರೆ, ಏನೋ ಅಂತಾರೆ, ಏನೋ ಮಾಡ್ತಾರೆ. ನಾನು ಯಾರ ಮೇಲೂ ದ್ವೇಷ ಇಲ್ಲ, ನಾನು ಯಾವ ರಾಜಕಾರಣಿಗಳೂ ದ್ವೇಷ ಇಲ್ಲ. ನಾವೆಲ್ಲ ಒಂದು ಊರವರು, ಒಂದು ತಾಯಿ ಮಕ್ಕಳು, ನಾವು ಒಂದೇ ಥರ ಇರಬೇಕು ಅಂತ ಭಾವನೆ ಪಟ್ಟರು. ಆದರೆ ಮಾಗಡಿ ಚೆನ್ನಾಗಿರೋದಕ್ಕೋಸ್ಕರ ನಾವೆಲ್ಲ ಸೇರಿ ಮಾಡಬೇಕು ಅನ್ನೋವಂಥ ಅಭಿಲಾಷೆನ ಹೊಂದಿರೋರು. ನಮ್ಮನ್ನು ದೂರ ಮಾಡಿ ಹಾಳು ಮಾಡಿದಾಗ, ಮನಸ್ಸಿಗೆ ನೋವಾದಾಗ, ಮಾತಾಡಿದಾಗ ಕೃಷ್ಣಪ್ಪನವ್ರು ಏನಪ್ಪ ಹಿಂಗೆಲ್ಲ ಮಾತಾಡ್ತಾರೆ ಅನ್ನುವಂಥ ವಿಚಾರ ಮುಂದಕ್ಕೆ ತರ್ತಾರೆ. ಅಂತಂದ್ರೆ ನನಗೇನು ತೊಂದರೆ ಇಲ್ಲ. ನಾನು ಸತ್ಯ ಮಾತಾಡ್ತೀನಿ, ಪ್ರಾಮಾಣಿಕವಾಗಿದ್ದೀನಿ. ಅದರಿಂದ ನಂದೇನು ಅಭ್ಯಂತರ ಇಲ್ಲ. 5ನೇ ತಾರೀಕು ತಾವು ಭಾಗವಹಿಸ್ತೀರಾ ಸರ್? ಖಂಡಿತ ಭಾಗವಹಿಸ್ತೀವಿ. ಮಾಗಡಿ ಕ್ಷೇತ್ರಕ್ಕೆ ಯಾವುದೇ ಕಾರ್ಯಕ್ರಮ, ಯಾವುದೇ ಹೋರಾಟ, ಯಾವುದು ಒಳ್ಳೆಯದಾದರೆ ಆ ಕಾರ್ಯಕ್ರಮದಲ್ಲಿ ಅಭಿನವ ಕೆಂಪೇಗೌಡ ಅಲ್ಲಿ ಇರ್ತಾನೆ. ಅದರೊಳಗೆ ಯಾವುದೇ ಸಂಶಯ ಬೇಡ. ಥ್ಯಾಂಕ್ ಯು ಸರ್. ನೀರು ಬರಲಿ. ಅದರ ಜೊತೆಯಲ್ಲಿ ಮೊದಲು ಕೆರೆಗಳು ಅಭಿವೃದ್ಧಿ ಆಗಬೇಕಾಗ್ತದೆ. ಅಭಿವೃದ್ಧಿ ಮಾಡಿ. ಇವತ್ತು ನನಗೆ ಯಾಕೆ ಒಂದು ನೋವಿದೆ ಅಂದರೆ, ಜಲಾಶಯ ತಿಪ್ಪಗೊಂಡಳ್ಳಿ ಹೊಡೆದಾಕ ಆಯಿತು, 7-9 ವರ್ಷ ಆಯ್ತು ಬಿಡಿ. ಆ ಕಲ್ಮಶ ತೊಗೊಂಡೋದ್ರು, ಮಂಚಿನ ಮೇಲೆ ಬಿಟ್ಟರು, ಅದನ್ನು ಕಲ್ಮಶ ಮಾಡಿಬಿಟ್ರು. ಅದ್ರ ಹಿಂದೆಗಡೆ ಒಂದು ಮೋರಿ ಮಾಡಿದ್ರು, ಕಿತ್ಕೊಂಡು ಹೊಂಟೋಯ್ತು. ಇನ್ನೂ ಹಳ್ಳದಲ್ಲೇ ಹೋಯ್ತಾವೆ. ನಾವು ಹೇಳ್ತಾ ಹೋದರೆ ಇಲ್ಲಿನ ಸಮಸ್ಯೆಗಳು ಬೆಟ್ಟದಷ್ಟಿದೆ. ಕೃಷ್ಣಪ್ಪನವರಪ್ಪ ಬರೀ ಇನ್ನೊಬ್ಬರ ಬಗ್ಗೆ ಕಂಪ್ಲೇಂಟ್ ಅಲ್ಲ, ನಾನು ಒಬ್ಬರ ಮೇಲೆ ಹೇಳ್ತಾ ಇಲ್ಲ. ಇಲ್ಲಿ ಎಲ್ಲ ಜನಪ್ರತಿನಿಧಿಗಳಾದ್ರಲ್ಲ, ಎಲ್ಲರ ಬಗ್ಗೆನೂ ನಾನು ಮಾತಾಡ್ತಾ ಇದ್ದೀನಿ. ಒಬ್ಬರದ್ದು ಜಾಸ್ತಿ ಕಮ್ಮಿ ಇರ್ಬೋದು, ಆದರೆ ಅಭಿವೃದ್ಧಿ ಶೂನ್ಯ ಇದೆಯಾ, ಇದು ನನ್ನ ಚಿಂತನೆ. ಹಾಗಾಗಿ ಆ ನೀರಿನ ಹೋರಾಟದಲ್ಲಿ ನಾನು ಭಾಗವಹಿಸ್ತೀನಿ. ಇದನ್ನು ಶಾಸಕರು, ವಿರೋಧ ಪಕ್ಷರು ಇಲ್ಲಿ ಯಾವುದೂ ಜಾತಿ ಮತ ಭೇದವಿಲ್ಲದೆ ಹೋರಾಟವನ್ನು ಮಾಡಿದಾಗ ಇದು ಒಂದು ಮಾಗಡಿ ಕ್ಷೇತ್ರದ ಅಭಿವೃದ್ಧಿಗೆ ಒಂದು ಬುನಾದಿ. ನೀವು ವೈಯಕ್ತಿಕ ಎಲ್ಲದಕ್ಕೂ ದ್ವೇಷ ರಾಜಕಾರಣ ಮಾಡಿಕೊಂಡು ಯಾರೂ ಬದುಕೋದು ಬೇಡ, ನಾವೇ ಬದುಕಬೇಕು ಅಂತ ನೀವು ಯಾವತ್ತು ಹೊರಡ್ತೀರಿ, ನೀವು ಬದುಕ್ತೀರಿ. ಮಾಗಡಿ ಜನ ಸರ್ವನಾಶ ಆಯ್ತಾರೆ. ಮುಂದೊಂದು ದಿನ ನೀರಿಗೆ ಹಾಹಾಕಾರ ಬಂದು ನಿಮಗೆಲ್ಲ ಶಪಿಸುವಂಥ ಕಾಲ ಮತ್ತೆ. ಅದನ್ನು ನಾನು ಹೇಳೋದಕ್ಕೆ ಬಯಸ್ತೀನಿ. ನಾವೆಲ್ಲ ಒಂದಾಗಿ ಮಾಡೋಣ, ಬಿಡದಂಗೆ ಹೋರಾಟ ಮಾಡಬೇಕು ಸರ್. ಮಾಡಬೇಕು. ಇದರೊಳಗೆ ಏನಿದೆ ನೋಡ್ರಿ, ಯಾರು ಯೋಗ ಇದೋ ಅವನು ಹಾಳು ಮಾಡಲಿ, ನಾವು ಅದ್ರ ಬಗ್ಗೆ ಚರ್ಚೆ ಇಲ್ಲ.
ಯಾರ ಕೈಲಿ ಆಗಲ್ವ, ಅವನೇನು ಬಂದು ದುಡ್ಡು ಹಾಕಿ ಮಾಡು ಅಂತ ಹೇಳೋದಕ್ಕಾಗಲ್ಲ. ನಿಮ್ಮ ಮನಸ್ಪೂರ್ವಕವಾಗಿ ಆ ಇರೋ ಜನರನ್ನು ತಂದು ನಮ್ಮ ಹಕ್ಕನ್ನು ಬೇಡಿಕೆ ನೀಡೋದಕ್ಕೆ ಒಂದು ದಿವಸ ನೀವು ಹೋರಾಟ ಮಾಡೋದಕ್ಕೆ ನಿಮಗೆ ತಾಳ್ಮೆ ಇಲ್ಲ, ನಿಮಗೆ ಚಿಂತನೆ ಇಲ್ಲ, ಈ ಮಣ್ಣಿನ ಋಣದ ಬಾಧೆ ಇಲ್ಲ ಅಂದರೆ ನಿಮಗೆ ಯಾವ ಭಾಷೆಯಲ್ಲಿ ಹೇಳೋದು? ಹೋರಾಟ ಇಟ್ಕೊಂಡಿದ್ದಾರೆ, 5ನೇ ತಾರೀಕು ಇಟ್ಕೊಂಡಿದ್ದಾರೆ. ಖಂಡಿತ. ಈಗ ಯಾರು ಇಟ್ಕೊಂಡ್ರೆ? ರೈತ ಇಟ್ಕೊಂಡಿದ್ದಾರೆ. ರೈತರು ಎಲ್ಲ ಪಕ್ಷಾತೀತವಾಗಿ ಎಲ್ಲ ಯಾರು ಬರ್ತಾವ್ರೆ? ಎಲ್ಲರೂ ಬರ್ತಾ ಇದ್ದಾರೆ ಸರ್. ರೈತರು ನೋಡ್ರಿ ರಾಜಕೀಯ ಈಗ ಹಿಂದಗಡೆ ಮಾತಾಡೋದಲ್ಲ. ಅವತ್ತು ನಾನು ಬರ್ತೀನಿ, ಯಾರು ಬರ್ತಾರೆ ಬರಲ್ಲ ಅಂತ ಅವತ್ತು ಗೊತ್ತಾಗ್ತದೆ. ಆಯ್ತಾ? ಎಷ್ಟು ಪ್ರೀತಿ ಇದೆ, ಯಾರ್ಯಾರು ಎಷ್ಟೇ ಜನ ಕರ್ಕೊಂಬರ್ತಾರೆ. ಇಲ್ಲ ಎಲ್ಲ ಜನ ಬಂದ್ಬಿಟ್ಟು ಟಾಟಾ ಮಾಡ್ಕೊಂಡು ನಾನು ಇದ್ದೀನಿ ಅಂತ ಹೇಳ್ಬಿಟ್ಟು ಹೋಯ್ತಾರ. ಇಲ್ಲ ನಾನು ಬಿಡಲ್ಲ ಅಂದ್ಬಿಟ್ಟು ನೀವು ಓಡಾಡ್ತಾ ಮಾಡಿ ನಾನೊಂದು ಮಾತು ಹೇಳ್ಬಿಟ್ಟು ಹೋಗ್ತೀನಿ ಅಂತಾರೆ. ಎಲ್ಲ ಅಲ್ಲೇ ಗೊತ್ತಾಗುತ್ತೆ ಏನು ಇದೇನು ರೊಟ್ಟಿ ತಿರುವಾಗ್ತಂಗೆ. ಯಾರು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ರಸ್ತೆ ತಡೆಯಲ್ಲಿ ಉಳ್ಕೋತಾರೆ, ಎಷ್ಟು ಜನ, ಏನು ಪ್ರಶ್ನೆ ಇದೆ, ಅಕ್ಕಿಗೆ ಯಾರು ಬಾಧ್ಯತೆ ಇದೆ? DC ಅವ್ರು ಬರ್ತಾರಾ, ಇಲ್ಲ DCM ಅವ್ರು ಬರ್ತಾರಾ, ಇಲ್ಲ ಮುಖ್ಯಮಂತ್ರಿ ಬರ್ತಾರಾ? ಯಾರು ಬರ್ತಾರೆ? ಅದು ಜವಾಬ್ದಾರಿ ಹೊರೋರು ಯಾರು? ಅದನ್ನು ಕೇಳೋಕೆ ಒಂದು ಪ್ರಶ್ನೆ ಒಬ್ಬ ಬೇಕಲ್ರಿ. ಸ್ಥಳೀಯ ನಾಯಕರು ವಹಿಸ್ಕೋತಾರ. ಬರಲಿ, ರೇವಣ್ಣವ್ರು ಬರಲಿ, ಬಾಲಕೃಷ್ಣ ಅವ್ರು ಬರಲಿ, ಮಂಜು ಅವ್ರು ಬರಲಿ, ಬರ್ತಾರಂತ ನಾವು ಬರ್ತೀವಿ. ಇನ್ನೂ ಯಾರ್ಯಾರು ಇದ್ದಾರೆ ಎಲ್ಲರೂ ಬರಲಿ. ಎಲ್ಲರೂ ಬರಲಿ ಸರ್. ಮಾಗಡಿ ಕ್ಷೇತ್ರ ಇದು, ಎಲ್ಲರೂ ಬರಲಿ. ಗೌರವ ಉಳಿಬೇಕು. ಮತ್ತೆ ಅದಕ್ಕೆ ನಾನು ಸಂಪೂರ್ಣವಾಗಿ ಸಮ್ಮತಿಸ್ತೀನಿ, ಬರ್ತೀನಿ, ಹೋರಾಟದಲ್ಲಿ ಭಾಗಿಯಾಗ್ತೀನಿ. ಅದೇ ಅಂತಲ್ಲ, ನಾನು ಹಿಂದಿನ ಹೋರಾಟದಲ್ಲಿ ನಾನು ಯಾವುದು ತಿಪ್ಪಗೊಂಡಹಳ್ಳಿ ನೀರಿನ ಜಲಾಶಯದಲ್ಲಿ ಒಂದು ಬಾರಿ ಮಾಗಡಿ ಕೆಂಪೇಗೌಡ ಶಿಲೆಯಿಂದ ಬೆಂಗಳೂರಿಗೆ ನಾವು 2 ವೀಲರ್ ಜಾಥಾ ಹೋದೋ. ಅವತ್ತು MP ತೇಜಸ್ವಿನಿ ರಮೇಶ್ ಅವರು ನಮ್ಮ ಜೊತೆಯಲ್ಲಿದ್ದರು. ಅವತ್ತು ಹೋರಾಟ ಮಾಡಿದೋ, ಸಾವಿರಾರು ವೆಹಿಕಲ್ ಹಾಕೊಂಡು ಮಾಡಿದೋ. ಹೋರಾಟ ಮಾಡಿದ್ರು ಹೋರಾಟವೇ, ಹೋರಾಟ ಮಾಡ್ತಾ ಇರಬೇಕು. ಅದನ್ನ ಹಾಳು ಮಾಡೋನು ಮೇಲೆ ಕೂತ್ಕೊಂಡು ಆ ಬಟನ್ ನೋಡಿದ್ಬಿಟ್ಟು ಹಾಳು ಮಾಡ್ಕೊಂಡು ಬಿಟ್ಬಿಡು. ಇಷ್ಟೇ ಜೀವನ. ಹಂಗಾಗಿ ಹೋರಾಟಕ್ಕೆ ಮೌಲ್ಯಗಳು ಸಿಗ್ತಾ ಇಲ್ಲ. ಆಮೇಲೆ ಹೋರಾಟದ ಪ್ರಾಮಾಣಿಕತೆಗೆ ಅದಕ್ಕೆ ಒಂದು ನ್ಯಾಯಬದ್ಧವಾದಂಥ ಒಂದು ಸ್ಥಾನಮಾನ ಸಿಗ್ತಾ ಇಲ್ಲ. ಹಾಗಾಗಿ ಹೋರಾಟಗಾರರು ಯಾಕೆ ಸುಮ್ಮನೆ ಆಗ್ತಾವ್ರೆ ಅಂದರೆ, ಈ ಕಡೆ ಬಿಡೋಕ್ಕೂ ಆಗ್ದಿರೆ ಕಟ್ಕೊಳ್ಳೋಕ್ಕೂ ಆಗ್ದಿರ ಏನೋ ನಾವು ಹೋರಾಟ ಬದುಕಿದ್ದೀವಿ ಮಾಡಬೇಕು ಅಂತ ಮಾಡ್ತಾವ್ರೆ ಹೊರತು ಚಾಲೆಂಜ್ ತಗೊಂಡು ಹಿಂಗೆ ತೀರ್ತೀವಿ, ಇಲ್ಲ ನಾವಲ್ಲ ಉಪವಾಸ ಸತ್ಯಾಗ್ರಹ ಮಾಡಿ ನಾವು ಸತ್ರು ಅದನ್ನು ತರ್ತೀವಿ ಅನ್ನೋಂಥ ಯಾವುದನ್ನು ವ್ಯಕ್ತಿಗಳನ್ನ ತೋರಿಸಿ ಇಲ್ಲ. ಎಲ್ಲರೂ ಹೇಳ್ತಾರೆ, ಮಾಡೋಕ್ಕಾಗಲ್ವಾ? ಸ್ವಾತಂತ್ರ್ಯ ತಂದವರೇ ಚಳವಳಿ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದರು. ಇಲ್ಲಿಂದ ನೀರು ತರೋಕ್ಕಾಗಲ್ಲ. ನಮ್ಮ ರಾಜ್ಯದ ನೀರು, ನಮ್ಮ ಹೊಳೆ ನೀರನ್ನ ನಾವು ತರೋಕ್ಕೆ ಯಾರು ದೊಣ್ಣೆ ನಾಯಕನ ಅಪ್ಪನೆ? ಹಾಂ, ತುಮಕೂರಿನ ಹೋಗ್ಲಿ. ಹಾಂ, ತುಮಕೂರಿನ ರೈತರು ಯಾವುದೇ ಕಾರಣಕ್ಕೂ ಬಿಡೋ ನೋಡ್ರಿ, ರೈತರನ್ನ ತಂದುಬಿಟ್ಟು ಮನೆ ಆಳು ಕೆಲಸ ಮಾಡೋದು ಮೊದಲು ಬಿಡಿ. ರೈತರು ಎಲ್ಲರೂ ರೈತರೇ ರೀ. ತುಮಕೂರಲ್ಲಿ ರೈತರೇ, ಕುಣಗ್ಲು ಮಾಗಡಿಲಿರೋರು, ರಾಮನಗರ ಎಲ್ಲ ರೈತರೇ. ಆದರೆ ಬಂದಂಥ ನೀರಿನ ಅವಶೇಷಗಳನ್ನು ಎಷ್ಟು ಭಾಗಕ್ಕೆ ಹಂಚ್ಕೊಂಡು ತಿನ್ನಬೇಕು ಅನ್ನೋದು ಭಾಳ ಮುಖ್ಯ. ಅದನ್ನು ಮಾಡಬೇಕಾದ್ರು ಸರ್ಕಾರಗಳು. ಸರ್ಕಾರ ಏನು ಮಾಡ್ತಾ ಇದೆ? ಎಲ್ಲ ಬೊಂಬಡಿ ಹೊಡೆದಾಗ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಮುಂದೆ ನೋಡೋಣ ಅಂತಾರೆ. ಅದನ್ನು ಫೈಲ್ನ ಪೆಂಡಿಂಗ್ ಇಡ್ತಾರೆ. ಮುಂದೆ ಎಲೆಕ್ಷನ್ ಗೆದ್ದರೆ ಆಯಿತು, ಸೋತ್ರೆ ಆಯಿತು, ಆ ಫೈಲ್ ಅಲ್ಲೇ ಉಳ್ಕತ್ತು. ಇನ್ನೊಬ್ಬ ಬರ್ತಾನೆ, ಅದು ನಮಗೆ ಸಂಬಂಧ ಇಲ್ಲ ಅಂತಾನೆ, ಅದನ್ನು ಬಿಸ ಹಾಕ್ತಾನೆ. ಇನ್ನೊಬ್ಬೊಂದು ಫೈಲ್ ತಗೋತಾನೆ, ಅವನು ಬಂದು ಅವನು ಹೋಗ್ತಾನೆ. ಹಂಗಾಗಿ ಈ ಸರ್ಕಾರಗಳ ಬದಲಾವಣೆ ಜೊತೆಯಲ್ಲಿ ನಮ್ಮ ಕರ್ನಾಟಕದ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಸ್ಥಗಿತವಾಗ್ತಾ ಇದೆ. ಹಾಗಾಗಿ ನಾವು ಹೇಳಕ್ಕೆ ಹೋದ್ರೆ ದೊಡ್ಡ ಕತೆ. ಅದನ್ನು ಹೇಳೋಣ ಒಂದಿನ. ಏನೋ ಇವತ್ತು ನೀರಾವರಿ ಬಗ್ಗೆ ಕೇಳಿದ್ರಿ, ನಾನು ಅದಕ್ಕೆ ಧನ್ಯನಾಗ್ತೀನಿ. ನಾನು ಬರ್ತೀನಿ ಆ ರೈತರಿಗೋಸ್ಕರ ಒಳ್ಳೆಯದಾಗಿ. ನಾನು ಇಲ್ಲಿ ಆಸ್ತಿ ಮಾಡಿ ಗದ್ದೆ ಮಾಡಿ ಹೊಲ ಮಾಡೋಕ್ಕೆ ಬಂದಿಲ್ಲ, ಆಯಿತಾ? ನಾವು ಇರೋದನ್ನ ಮಾರ್ಕೊಂಡೋಗಿರೋ ಜನ. ಒಂದು ಕೆಂಪೇಗೌಡರ ಹೆಸರಲ್ಲಿ ಎಲ್ಲ ಸೇವೆ ಇದೆ, ನಿರಂತರವಾಗಿ ಇರ್ತದೆ. ಆ ಹೋರಾಟದಲ್ಲಿ ನಾನು ಮುಂಚೂಣಿಯಲ್ಲಿ ಇರ್ತೀನಿ. ಮಾಗಡಿ ಕ್ಷೇತ್ರ ನನ್ನ ತಾಯಿನಾಡು. ಆ ತಾಯಿನಾಡಿಗೆ ನಾನು ಯಾವತ್ತೂ ಋಣಿಯಾಗಿರ್ತೀನಿ, ಸೇವೆ ಮಾಡೋಕ್ಕೆ ಸಿದ್ಧಾಗಿರ್ತೀನಿ. ನಾನು ಯಾವತ್ತೂ ನಿಮ್ಮ ಜೊತೆಯಲ್ಲಿ, ಮಾಗಡಿ ರೈತರ ಜೊತೆಯಲ್ಲಿ, ಎಲ್ಲರ ಜೊತೆಯಲ್ಲಿ ನಾನು ಇರ್ತೀನಿ ಅನ್ನೋ ಮಾತನ್ನು ಹೇಳ್ತೀನಿ. ನಮಸ್ಕಾರ.